ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಿದ್ದರಾಮಯ್ಯ ಸರ್ಕಾರದ ಮುಸ್ಲಿಂ ಕೋಟಾ ಬಿಲ್ ಅಂದರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಇದಕ್ಕೆ ಯಾಕೆ ಇಷ್ಟು ವಿರೋಧ ಬಿಜೆಪಿ ಕಡೆಯಿಂದ? ಈ ಮಸೂದೆಯಲ್ಲಿ ಅಂಥದ್ದೇನಿದೆ? ಸರ್ಕಾರಿ ಟೆಂಡರ್ನಲ್ಲಿ ಮುಸ್ಲಿಂ ಮೀಸಲಾತಿಯ ಈ ವಿವಾದ ಏನು? ಈ ಹಿಂದೆ ಹೇಗಿತ್ತು? ಈಗ ಏನು ಚೇಂಜಸ್ ಮಾಡಿದ್ದಾರೆ? ಬೇರೆ ಸಮುದಾಯದ ಮೀಸಲಾತಿಯನ್ನು ಕಿತ್ತುಕೊಳ್ಳಲಾಗ್ತಿರೋದು ಹೌದಾ? ಒಕ್ಕಲಿಗ ಲಿಂಗಾಯತರ ವಿರೋಧ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿಯೊಂದಿಗೆ ಬನ್ನಿ ಶುರು ಮಾಡೋಣ. ಸಿದ್ದರಾಮಯ್ಯ ಸರ್ಕಾರ ವಿಧಾನಸಭೆಯಲ್ಲಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಅನ್ನ ಪಾಸ್ ಮಾಡಿರೋದು ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ. ಈ ಮೂಲಕ 2B ಕ್ಯಾಟಗರಿಯಲ್ಲಿ ಬರೋ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ಕೊಡೋಕೆ ಅವಕಾಶ ಸಿಗುತ್ತೆ. ಹಾಗಾದರೆ ಈ ಮೀಸಲಾತಿಯಿಂದ ಉಳಿದವರಿಗೆ ಏನು ಪ್ರಾಬ್ಲಮ್ ಆಗುತ್ತೆ? ಬೇರೆ ಯಾವುದೇ ಸಮುದಾಯಕ್ಕೆ ಮೀಸಲಾತಿ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರ ಕಂಡುಕೊಳ್ಬೇಕಾದ್ರೆ ರಾಜ್ಯದಲ್ಲಿರೋ ಮೀಸಲಾತಿ ಸ್ಟ್ರಕ್ಚರ್ ಅನ್ನ ಒಂದ್ಸಲ ಕ್ವಿಕ್ ಆಗಿ ನೋಡ್ಬಿಡ್ಬೇಕಾಗತ್ತೆ. ರಾಜ್ಯದಲ್ಲಿ ಮೀಸಲಾತಿ ವ್ಯವಸ್ಥೆ ಹೇಗಿದೆ? ಕರ್ನಾಟಕದಲ್ಲಿ ಮೀಸಲಾತಿ ಸಲುವಾಗಿ ಪ್ರಮುಖವಾಗಿ 3 ಕ್ಯಾಟಗರೀಸ್ ಇವೆ. ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST ಹಾಗೂ ಇತರ ಹಿಂದುಳಿದ ವರ್ಗ OBC. ಇದರಲ್ಲಿ SCಗೆ 17%, STಗೆ 7% ಹಾಗೂ OBCಗೆ 32% ಮೀಸಲಾತಿ ಇದೆ. ಈ OBCಯಲ್ಲಿ ಮತ್ತೆ ಕ್ಯಾಟಗರಿ 1, 2A, 2B, 3A ಮತ್ತು 3B ಅಂತ 4 ಕ್ಯಾಟಗರಿ ಮಾಡಲಾಗಿದೆ. ಪ್ರವರ್ಗ 1ರಲ್ಲಿ ಸುಮಾರು 102 ಸಮುದಾಯಗಳಿವೆ. 4% ಮೀಸಲಾತಿ ಇದೆ. 2A ನಲ್ಲಿ 102 ಸಮುದಾಯಗಳಿದಾವೆ. ಇಲ್ಲಿ 15% ಮೀಸಲಾತಿ ಇದೆ. ಅದೇ ರೀತಿ 2B ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಸಂಪೂರ್ಣ ಮುಸ್ಲಿಂ ಸಮುದಾಯವನ್ನ ಸೇರಿಸಲಾಗಿದೆ. ಇಲ್ಲೂ ಕೂಡ 4% ಮೀಸಲಾತಿ ಇದೆ. ಏನೋ 3A ನಲ್ಲಿ ಒಕ್ಕಲಿಗ ಮುಂತಾದ ಸಮುದಾಯಗಳು ಬರ್ತವೆ, ಇಲ್ಲಿ 4%. ಹಾಗೆ 3B ನಲ್ಲಿ ಲಿಂಗಾಯತ ಮುಂತಾದ ಸಮುದಾಯಗಳಿವೆ, ಇಲ್ಲಿ 5% ಮೀಸಲಾತಿ ಇದೆ. ಇದು ಉದ್ಯೋಗ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ದ ಮೀಸಲಾತಿ. ಸರ್ಕಾರಿ ಗುತ್ತಿಗೆಯ ಮೀಸಲಾತಿ ಹೇಗಿತ್ತು ಹಾಗಾದ್ರೆ? ಸರ್ಕಾರಿ ಟೆಂಡರ್ಗಳಲ್ಲಿ ಈವರೆಗೆ ಮೀಸಲಾತಿ ಕೊಟ್ಟೇ ಇಲ್ಲ ಅಂತಿಲ್ಲ. ಈವರೆಗೆ ಕೆಲವೊಂದು ಕ್ಯಾಟಗರಿಗಳಿಗೆ ಮಾತ್ರ ಗುತ್ತಿಗೆಯಲ್ಲೂ ಮೀಸಲಾತಿ ಇತ್ತು. SC 17%, ST ಶೆಡ್ಯೂಲ್ ಟ್ರೈಬ್ಸ್ 6.95%, ನಿಯರ್ಲಿ 7% ಮೀಸಲಾತಿ ಇತ್ತು. ಅದೇ ರೀತಿ OBCಯಲ್ಲಿ ಬರೋ ಕ್ಯಾಟಗರಿ 1ಗೆ 4%, ಕ್ಯಾಟಗರಿ 2Aಗೆ 15% ಗುತ್ತಿಗೆಗಳಲ್ಲಿ ಮೀಸಲಾತಿ ಸಿಗ್ತಾ ಇತ್ತು. ಆದರೆ ಕ್ಯಾಟಗರಿ 2Bಯಲ್ಲಿ ಬರೋ ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರು, 3A ನಲ್ಲಿ ಬರೋ ಒಕ್ಕಲಿಗ ಮತ್ತಿತರ ಸಮುದಾಯಗಳು ಮತ್ತು 3B ನಲ್ಲಿ ಬರೋ ಲಿಂಗಾಯತ ಮತ್ತಿತರ ಸಮುದಾಯಗಳಿಗೆ ಗುತ್ತಿಗೆಗಳಲ್ಲಿ ಮೀಸಲಾತಿ ಇರಲಿಲ್ಲ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಅಮೆಂಡ್ಮೆಂಟ್ ಬಿಲ್ 1999 ಮೂಲಕ ಈ ಮೀಸಲಾತಿಗಳನ್ನು ಈಗ ಹೇಳಿದ್ವಲ್ಲ ಈ ಸ್ಟ್ರಕ್ಚರ್ ಅನ್ನ ಮಾಡಲಾಗಿತ್ತು. 1 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಟೆಂಡರ್ಗಳನ್ನು ಈ ಕ್ಯಾಟಗರಿಯವರು ರಿಸರ್ವೇಷನ್ ಅಡಿಯಲ್ಲಿ ಪಡೆಯೋಕೆ ಇದುವರೆಗೂ ಅವಕಾಶ ಇತ್ತು. ಸರ್ಕಾರದ ತಿದ್ದುಪಡಿ ಮಸೂದೆಯಲ್ಲಿ ಏನಿದೆ ಈಗ? ಸಿದ್ದರಾಮಯ್ಯ ಸರ್ಕಾರ ಈಗ ಇದಕ್ಕೆ ಬದಲಾವಣೆ ಮಾಡಿದೆ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಅಮೆಂಡ್ಮೆಂಟ್ ಬಿಲ್ 1999ಗೆ ತಿದ್ದುಪಡಿ ತಗೊಂಡ್ಬಂದಿದೆ. ಈ ಮೂಲಕ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ 2B ಕ್ಯಾಟಗರಿಗೂ 4% ಮೀಸಲಾತಿಯನ್ನ ಕೊಟ್ಟಿದೆ. ಇದರಿಂದ ಈ ಕ್ಯಾಟಗರಿಯಲ್ಲಿ ಬರೋ ಮುಸ್ಲಿಂ, ಸಿಖ್, ಜೈನ, ಪಾರ್ಸಿ ಸಮುದಾಯದವರಿಗೆ ಲಾಭ ಆಗುತ್ತೆ. ಜೊತೆಗೆ ಈ ಬಿಲ್ನಲ್ಲಿ ಟೆಂಡರ್ ಮೊತ್ತ 1 ಕೋಟಿ ಒಳಗಡೆ ಇದ್ದಿದ್ದನ್ನ 2 ಕೋಟಿವರೆಗೆ ವಿಸ್ತರಿಸಲಾಗಿದೆ. ಅಂದ್ರೆ ಈಗ ಸರ್ಕಾರಿ ಗುತ್ತಿಗೆ ಮೀಸಲಾತಿ ಇರೋರು ಸಿವಿಲ್ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ 2 ಕೋಟಿವರೆಗಿನ ಟೆಂಡರ್ಗಳನ್ನ, ಗೂಡ್ಸ್ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂತೆ 1 ಕೋಟಿವರೆಗಿನ ಟೆಂಡರ್ಗಳನ್ನ ಪಡ್ಕೊಳ್ಬಹುದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೀಸಲಾತಿ ತಿದ್ದುಪಡಿಗೆ ಏನು ಕಾರಣ? 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮುಸ್ಲಿಮರಿಗೂ ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಪೋಸಲ್ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ಸೇರಿದ ಹಾಗೆ ಮುಸ್ಲಿಂ ಸಚಿವರು ಮತ್ತು ಶಾಸಕರು CM ಸಿದ್ದರಾಮಯ್ಯಗೆ ಪತ್ರವನ್ನ ಕೂಡ ಬರಿತಾ ಇದ್ರು. ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಅಂತ ಹೇಳಿತ್ತು, ಓಕೆ ಅಂತ.
ಅದರಂತೆ ಸಿದ್ದರಾಮಯ್ಯ ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸುವಾಗಲೇ ಈ ತಿದ್ದುಪಡಿಯನ್ನ ಘೋಷಿಸಿದ್ರು. ನಿರುದ್ಯೋಗ ಸಮಸ್ಯೆ ಕಮ್ಮಿ ಮಾಡೋಕೆ ಈ ನಿರ್ಧಾರ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಮಾರ್ಚ್ 14ನೇ ತಾರೀಕು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಮಸೂದೆ ಪಾಸ್ ಮಾಡಲಾಯಿತು. ಇದಾದ್ಮೇಲೆ ಮಾರ್ಚ್ 18ನೇ ತಾರೀಕು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ವಿಧಾನಸಭೆಯಲ್ಲಿ ಈ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ರು. ಪಾಸ್ ಕೂಡ ಆಯಿತು. ಇದೀಗ ಪರಿಷತ್ನಲ್ಲಿ ಬಿಲ್ ಮಂಡನೆಯಾಗ್ತಾ ಇದ್ದು ಇಲ್ಲಿ ಕಾಂಗ್ರೆಸ್ಗೆ ಬಹುಮತ ಇಲ್ಲ. ಪರಿಷತ್ನ 75 ಸ್ಥಾನಗಳಲ್ಲಿ ಬಹುಮತಕ್ಕೆ 38 ಮತಗಳು ಬೇಕಾಗತ್ತೆ. ಆದರೆ ವಿಧಾನ ಪರಿಷತ್ನ 4 ಸ್ಥಾನಗಳು ಖಾಲಿ ಇವೆ. ಹೀಗಾಗಿ 36 ಮತಗಳು ಸಿಕ್ಕರೆ ಬಿಲ್ ಪಾಸ್ ಆಗುತ್ತೆ. ಆದರೆ ಪರಿಷತ್ನಲ್ಲಿ ಕಾಂಗ್ರೆಸ್ನ 33 ಸದಸ್ಯರು ಮಾತ್ರ ಇದ್ದಾರೆ. ಬಿಜೆಪಿ 30, JDS 3 ಮತ್ತು ಪಕ್ಷೇತರ ಸದಸ್ಯರು ಒಬ್ಬರಿದ್ದಾರೆ. ಹೀಗಾಗಿ ಬಿಜೆಪಿ ಮತ್ತು JDS ಸೇರಿ ಈ ಬಿಲ್ ಅನ್ನ ಬ್ಲಾಕ್ ಮಾಡೋಕೆ ಅವಕಾಶ ಇದೆ. ಒಂದು ವೇಳೆ ಪಾಸ್ ಆದ್ರೂ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೊಕ್ಕೆ ಹಾಕಿ ಸೈನ್ ಮಾಡದೆ ಇನ್ನೊಮ್ಮೆ ಇದನ್ನು ನೋಡಿ ಅಂತ ವಾಪಸ್ ಕಳಿಸಿ ಸ್ವಲ್ಪ ಡಿಲೇ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಈಗ ವಿರೋಧ ವ್ಯಕ್ತವಾಗ್ತಿರುವುದು ಯಾಕೆ? ಧರ್ಮಾಧಾರಿತ ಮೀಸಲಾತಿಗೆ ಭಾರತದಲ್ಲಿ ಅವಕಾಶ ಇಲ್ಲ. ಇದನ್ನ ಸಂವಿಧಾನ ರಚನಾ ಸಭೆಯಲ್ಲೂ ಕೂಡ ವಿರೋಧಿಸಲಾಗಿತ್ತು. ಖುದ್ದು ಅಂಬೇಡ್ಕರ್ ಅವರು, ಸಂವಿಧಾನದ ಕರ್ತೃ ಅಂಬೇಡ್ಕರ್ ಅವರು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅಂತ ಹೇಳಿದರು. ಹೀಗಿರುವಾಗ ಸಂವಿಧಾನದ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅನ್ನೋದು ಬಿಜೆಪಿಯ ಟೀಕೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋಕೆ, ಓಲೈಕೆ ಮಾಡೋಕೆ ಈ ತಿದ್ದುಪಡಿ ಮಾಡೋಕೆ ಹೊರಟಿದ್ದಾರೆ ಅಂತ ಬಿಜೆಪಿ ಆರೋಪ. ಜೊತೆಗೆ ಈ ಮಸೂದೆ ಸೈನ್ ಹಾಕಬಾರದು ನೀವು ಅಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಬಿಜೆಪಿ ಆಲ್ರೆಡಿ ಲೆಟರ್ ಬರೆದಿದೆ. ಅಲ್ಲದೆ ಈ ಸಂಬಂಧ ಕೋರ್ಟ್ಗೆ ಮೊರೆ ಹೋಗ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ ಅಂತಲೂ ಬಿಜೆಪಿ ಹೇಳಿದೆ. ರಿಸರ್ವೇಷನ್ ಕ್ಯಾಟಗರಿಗಳ ಪೈಕಿ ಎಲ್ಲರಿಗೂ ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿ ಸಿಕ್ಕಿದೆ ಈಗ. ಆದರೆ 3A ಕ್ಯಾಟಗರಿಯಲ್ಲಿ ಬರೋ ಒಕ್ಕಲಿಗ ಮತ್ತು ಇತರ ಸಮುದಾಯಗಳು ಮತ್ತು 3B ನಲ್ಲಿ ಬರೋ ಲಿಂಗಾಯತ ಮುಂತಾದ ಸಮುದಾಯಗಳಿಗೆ ಮಾತ್ರ ಮೀಸಲಾತಿ ಸಿಗಲ್ಲ ಈಗ. ಯಾಕಂದ್ರೆ ಈಗ ಮುಸ್ಲಿಮರನ್ನ ಕೂಡ ಸೇರಿಸಿರೋದ್ರಿಂದ ಈ ಗುತ್ತಿಗೆ ಬಗ್ಗೆ ಹೇಳ್ತಿರೋದು ನಿಮಗೆ, ಬೇರೆ ಮೀಸಲಾತಿಗಳ ಬಗ್ಗೆ ಅಲ್ಲ, ಗುತ್ತಿಗೆ ಮೀಸಲಾತಿ. ಅಲ್ಲಿಗೆ ಮುಸ್ಲಿಮರನ್ನ ಕೂಡ ಸೇರಿಸಲಾಗಿದೆ. ಆದರೆ ಇವೆರಡು ಕ್ಯಾಟಗರಿನ ಇನ್ನೂ ಕೂಡ ಹೊರಗಿಟ್ಟಂಗೆ ಆಗಿದೆ. ಹೀಗಾಗಿ ನಮಗೂ ಮೀಸಲಾತಿ ಬೇಕು, ಹಾಗಾದ್ರೆ ನಮ್ಮನ್ನ ಯಾಕೆ ಆಚೆ ಇಡ್ತೀರಾ ಅಂತ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಕೂಡ ಕೇಳೋಕೆ ಶುರು ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 2B ನಲ್ಲಿ ಅಲ್ಪಸಂಖ್ಯಾತರೇ ಇರೋದು ಯಾಕೆ? ಮೊದಲು ಮುಸ್ಲಿಂ ಸಮುದಾಯ 2B ಕ್ಯಾಟಗರಿಯಲ್ಲಿ ಮೀಸಲಾತಿಗೆ ಬರ್ತಾ ಇರಲಿಲ್ಲ. 1988ರಲ್ಲಿ ರಚನೆಯಾಗಿದ್ದ ಜಸ್ಟಿಸ್ ಚೆನ್ನಪ್ಪ ರೆಡ್ಡಿ ಆಯೋಗ ಅಂದಿನ ದಿನಮಾನದಲ್ಲಿ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ. ಹೀಗಾಗಿ 2B ಕ್ಯಾಟಗರಿಯಲ್ಲಿ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ 1994ರಲ್ಲಿ ಶಿಫಾರಸು ಮಾಡಿತ್ತು. ಆಗ ವೀರಪ್ಪ ಮೊಯ್ಲಿ ನೇತೃತ್ವದ ಸರ್ಕಾರ ಮುಸ್ಲಿಮರೊಂದಿಗೆ ಬೌದ್ಧರು ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ ದಲಿತರನ್ನ 2Bಗೆ ಸೇರಿಸಿ 6% ಮೀಸಲಾತಿ ಕೊಟ್ಟಿತ್ತು. ಇದರಲ್ಲಿ ಮುಸ್ಲಿಮರಿಗೆ 4% ಸಿಗ್ತಾ ಇತ್ತು. ಆದರೆ ಇದು ಸುಪ್ರೀಂ ಕೋರ್ಟ್ ಆದೇಶದ 50% ಲಿಮಿಟ್, ಟೋಟಲ್ 50% ಮೀಸಲಾತಿ ಮೀರಂಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅದು ಚಾಲೆಂಜ್ ಮಾಡಲಾಯಿತು. ಆಮೇಲೆ ಸುಪ್ರೀಂ ಕೋರ್ಟ್ನ ಲಿಮಿಟ್ ಇದೆಯಲ್ಲ ಅಂತ. ಅಷ್ಟರಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರ ಹೋಯಿತು, ದೇವೇಗೌಡರು CM ಆದ್ರು. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಕ್ಯಾಟಗರಿಗಳಿಗೆ ಮಾರ್ಪಾಟು ಮಾಡಿ ಬೌದ್ಧರು ಮತ್ತು ಕ್ರಿಶ್ಚಿಯನ್ರನ್ನ ಕ್ಯಾಟಗರಿ 1 ಮತ್ತು 2Aಗೆ ಸೇರಿಸಿದ್ರು. ಮುಸ್ಲಿಮರು 2B ನಲ್ಲೇ ಉಳಿದ್ರು. ಈ ಮೂಲಕ ಹೊಸ ಕೋಟಾವನ್ನ ದೇವೇಗೌಡರು ಸರ್ಕಾರ ಜಾರಿ ಮಾಡಿತು. ಅದಕ್ಕಾಗಿಯೇ ದೇವೇಗೌಡರು ಆಗಾಗ ನಾನ್ರಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ನಾನ್ರಿ ಅಂತ ಯಾವಾಗಲೂ ಹೇಳ್ತಾ ಇರೋದು ದೇವೇಗೌಡರು. ಅದಕ್ಕೇನೆ ಅದೇ ದೇವೇಗೌಡರ JDS ಈಗ ಬಿಜೆಪಿ ಜೊತೆ ಮೈತ್ರಿಯಲ್ಲಿದೆ. 2B ಕ್ಯಾಟಗರಿಯಲ್ಲಿ ಬರೋ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ಕೊಡಬಾರದು ಅಂತ ವಿರೋಧಿಸ್ತಾ ಇದ್ದಾರೆ ಸದ್ಯಕ್ಕೆ. ಈ ಇಡೀ ವಿಚಾರವನ್ನ ಏನು ಅಂತ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಿ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೆ ನಿಮ್ಮಲ್ಲಿ ರಿಮೈಂಡರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.